ಹಲೋ ಎವ್ರಿವನ್. ಜಿಯೋಗ್ರಫಿಯಲ್ಲಿ ನಾವು ಪಿ ವೈ ಕ್ಯೂ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದು ಪಾರ್ಟ್ 2. ಇದು ಪಿ ವೈ ಕ್ಯೂದು ಯಾವುದಕ್ಕೆ ಸಂಬಂಧಪಟ್ಟಿರೋದು? ಸೋಲಾರ್ ಸಿಸ್ಟಮ್, ಯೂನಿವರ್ಸ್, ಅದಕ್ಕೆ ಸಂಬಂಧಪಟ್ಟಿರುವಂತಹ ಜಿಯೋಗ್ರಫಿಯ ಪಿ ವೈ ಕ್ಯೂ ಪಾರ್ಟ್ 2. ನೋಡಿ ಕ್ವಶನ್ ನೋಡಿ ಇಲ್ಲಿ ಒಂದು ಸಾರಿ. 2019 ರೀಸೆಂಟ್ಲಿ ಸೈಂಟಿಸ್ಟ್ ಅಬ್ಸರ್ವ್ಡ್ ದಿ ಮರ್ಜರ್ ಆಫ್ ಜಾಯಿಂಟ್ ಬ್ಲ್ಯಾಕ್ ಹೋಲ್ಸ್ ಬಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಅವೇ ಫ್ರಾಮ್ ದಿ ಅರ್ತ್. ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಅಬ್ಸರ್ವೇಷನ್? ಕ್ವಶನ್ ನೋಡಿದಾಗ ಮುಖ್ಯವಾಗಿ ಏನೇನು ಗಮನಿಸಬೇಕು ನಾವು? ರೀಸೆಂಟ್ಲಿ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಇದು ಅರ್ಥ ಆಗ್ತಾ ಇದೆಯಾ? ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ನು. ಯಾವುದಕ್ಕೆ ಸಂಬಂಧಪಟ್ಟಿರೋದು? ಬ್ಲ್ಯಾಕ್ ಹೋಲ್ಸ್. ಕೇಳಿರೋದೇನು? ಸಿಗ್ನಿಫಿಕೆನ್ಸ್. ಹಾಗಾಗಿ ಏನಿದು ತಿಳಿಸುತ್ತೆ ಅಂತಂದರೆ, ನ್ಯೂಸಲ್ಲಿ ಬ್ಲ್ಯಾಕ್ ಹೋಲ್ಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ವಿಷಯಗಳು ಹೊಸದಾಗಿ ವೈಜ್ಞಾನಿಕ ಜಗತ್ತಿನಲ್ಲಿ ಅನ್ವೇಷಣೆ ಆಗಿದ್ದರೆ ಅಥವಾ ಅದರ ಒಂದು ಸುದ್ದಿ ಇದ್ದರೆ ಸರಿಯಾಗಿ ತಿಳ್ಕೊಂಡಿರಬೇಕು. ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಯಾವತ್ತೂ ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್. ಅದು ನೋಡ್ಕೋತಾ ಇರಿ ನ್ಯೂಸ್ ಪೇಪರ್ನಲ್ಲಿ. ಅದರ ಸಿಗ್ನಿಫಿಕೆನ್ಸ್ ಕೇಳಿದ್ದಾರೆ, ಅದರ ಮಹತ್ವ ಕೇಳಿದ್ದಾರೆ. ಆಪ್ಷನ್ ಎ, ಹಿಗ್ಸ್ ಬೋಸಾನ್ ಪಾರ್ಟಿಕಲ್ಸ್ ವರ್ ಡಿಟೆಕ್ಟೆಡ್, ಗ್ರಾವಿಟೇಷನಲ್ ವೇವ್ಸ್ ವರ್ ಡಿಟೆಕ್ಟೆಡ್, possibility of intergalactic space travel through wormhole was confirmed, it enabled the scientists to understand singularity. ಈ ಥರ ಕ್ವಶನ್ನು ಕರೆಂಟ್ ಅಫೇರ್ಸಿಂದ ಬರ್ತಾ ಇರುತ್ತೆ. ಯಾವತ್ತು ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸಿಂದಾನೇ ಬರುತ್ತೆ. ಇಲ್ಲಿ ಜಿಯೋಗ್ರಫಿನೂ ಕನೆಕ್ಟ್ ಆಗ್ತಾ ಇದೆ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಸೆಕೆಂಡ್ ಒನ್, ಗ್ರಾವಿಟೇಷನಲ್ ವೇವ್ಸ್ ವರ್ ಡಿಟೆಕ್ಟೆಡ್. ನೋಡಿ, ಒಂದು ಬ್ಲ್ಯಾಕ್ ಹೋಲ್ ಇದೆ, ಇನ್ನೊಂದು ಬ್ಲ್ಯಾಕ್ ಹೋಲ್ ಜೊತೆ ಮರ್ಜ್ ಆದಾಗ ಸೊ ಗ್ರಾವಿಟೇಷನಲ್ ವೇವ್ಸ್ ಹೊರಡುತ್ತೆ. ಅದು ಮುಖ್ಯವಾಗಿ ಇದರ ಮಹತ್ವ. ಒಂದೊಂದಾಗಿ ನೋಡೋಣ ಯಾಕೆ ಅದೇ ಕರೆಕ್ಟು ಅಂತ. ಎಲ್ಲಾದರೂ ಗ್ರಾವಿಟೇಷನಲ್ ವೇವ್ಸ್ ಅಂತ ಬಂದರೆ ನಿನ್ನೆ ಸಹ ಹೇಳಿದ್ದೆ ಬಹಳ ಇಂಪಾರ್ಟೆಂಟ್ ಅಂತ. ಸೊ ನೋಡಿ, ವೆನ್ ಟೂ ಬ್ಲ್ಯಾಕ್ ಹೋಲ್ಸ್ ಆರ್ ನ್ಯೂಟ್ರಾನ್ ಸ್ಟಾರ್ಸ್ ಆರ್ಬಿಟ್ ಈಚ್ ಅದರ್ ಆ್ಯಂಡ್ ಮರ್ಜ್. ಒಂದು ಬ್ಲ್ಯಾಕ್ ಹೋಲ್ ಇದೆ, ಇನ್ನೊಂದು ಬ್ಲ್ಯಾಕ್ ಹೋಲ್ ಇದೆ. ಈ ಇಮೇಜ್ ನೋಡಿ, ಒಂದೊಂದೊಂದು ಆರ್ಬಿಟ್ ಆಗ್ತಾ ಆಗ್ತಾ ಮರ್ಜ್ ಆಗಿಬಿಡುತ್ತೆ. ಮರ್ಜ್ ಆದಾಗ ದೇ ಡಿಸ್ಟರ್ಬ್ ಸ್ಪೇಸ್ ಟೈಮ್ ವೈಲೆಂಟ್ಲಿ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಇಡೀ ಬ್ರಹ್ಮಾಂಡದಲ್ಲಿ. ಅಂದರೆ ಆ ಒಂದು ಬ್ಲ್ಯಾಕ್ ಹೋಲ್ ಸುತ್ತಮುತ್ತದಲ್ಲಿ ಒಂದು ಸ್ಪೇಸ್ ಟೈಮ್ನಲ್ಲಿ ಸ್ವಲ್ಪ ರಿಪಲ್ಸ್ ಅಂತಂದರೆ ಒಂಥರ ಅಲೆ ಕ್ರಿಯೇಟ್ ಆಗುತ್ತೆ. ದಿಸ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ಸ್ ರಿಪಲ್ಸ್ ದಟ್ ಟ್ರಾವೆಲ್ ಅಕ್ರಾಸ್ ದಿ ಯೂನಿವರ್ಸ್ ಎಟ್ ದಿ ಸ್ಪೀಡ್ ಆಫ್ ಲೈಟ್. ಈ ಥರ ಬ್ಲ್ಯಾಕ್ ಹೋಲ್ಸ್ಗಳು ಮರ್ಜ್ ಆದಾಗ ಒಂಥರ ಅಲೆಗಳು ಹೊರಡುತ್ತೆ. ಅಲೆಗಳು ಸ್ಪೀಡ್ ಆಫ್ ದಿ ಲೈಟ್, ಬೆಳಕಿನ ವೇಗದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಟ್ರಾವೆಲ್ ಮಾಡುತ್ತೆ. ಅಂತಹ ಅಲೆಗಳಿಗೆ, ಆ ರಿಪಲ್ಸಿಗೆ ನಾವೇನಂತ ಕರಿತೇವೆ? ಕಾಲ್ಡ್ ಗ್ರಾವಿಟೇಷನಲ್ ವೇವ್ಸ್. ಈ ಥರ ಬರೋದು ಗ್ರಾವಿಟೇಷನಲ್ ವೇವ್ಸ್. ಸೈಂಟಿಸ್ಟ್ ಡಿಟೆಕ್ಟೆಡ್ ದೀಸ್ ರಿಪಲ್ಸ್ ಫ್ರಾಮ್ ಅ ಬ್ಲ್ಯಾಕ್ ಹೋಲ್ ಮರ್ಜರ್ ಯೂಸಿಂಗ್ ಹೈಲಿ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಆನ್ ಅರ್ತ್. ಭೂಮಿಯ ಮೇಲಿಂದ ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ, ಸೆನ್ಸಿಟಿವ್ ಆಗಿರುವಂಥ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿಕೊಂಡು ಸೈಂಟಿಸ್ಟ್ಗಳು ಇದನ್ನು ಅಬ್ಸರ್ವ್ ಮಾಡಿದ್ದಾರೆ. ಅದರಿಂದ ಏನು ಗೊತ್ತಾಯಿತು? ದಿಸ್ ಕನ್ಫರ್ಮ್ಡ್ ಐನ್ಸ್ಟೀನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಓಪನ್ಡ್ ನ್ಯೂ ವೇ ಟು ಅಬ್ಸರ್ವ್ ದಿ ಯೂನಿವರ್ಸ್. ಐನ್ಸ್ಟೀನ್ ಅವರ ರಿಲೇಟಿವಿಟಿ ಅದು ಸಹ ಬಹಳ ಇಂಪಾರ್ಟೆಂಟು. ಅದು ಆ್ಯಕ್ಚುಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬರೋದು. ಜಿಯೋಗ್ರಫಿಗೆ ಈ ಥರ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ಗ್ರಾವಿಟೇಷನಲ್ ವೇವ್ಸ್ ಗೊತ್ತಾಯ್ತಲ್ವಾ? ಎರಡು ಬ್ಲ್ಯಾಕ್ ಹೋಲ್ಗಳು ಮುಖ್ಯವಾಗಿ ಮರ್ಜ್ ಆದಾಗ ಹೊರಡುವಂತಹ ಸ್ಪೀಡ್ ಆಫ್ ಲೈಟ್, ಆ ಒಂದು ವೇಗದಲ್ಲಿ ಚಲಿಸುವಂತಹ ರಿಪಲ್ಸ್. ಈ ಕಡೆ ಈ ಒಂದು PDF-ನಲ್ಲೂ ಇದೆ ಕರೆಕ್ಟ್ ಆನ್ಸರ್ ಏನು, ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಅಂತೆಲ್ಲ ಇದೆ. ಈ ಇಮೇಜಸ್ ಇರೋದ್ರಿಂದ ನಿಮಗೆ ಹೆಚ್ಚು ನೋಡಲಿಕ್ಕೆ ಸರಿಯಾಗಿ ಅರ್ಥ ಆಗ್ಬೋದು ಅಂತ PPT ರೆಡಿ ಮಾಡಿದ್ದೇನೆ. ಈ PPT ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಈ ಒಂದು PDF ಗೂಗಲ್ ಡ್ರೈವಲ್ಲಿ ಇರುತ್ತೆ. ವೈ ಅದರ್ ಆಪ್ಷನ್ಸ್ ಆರ್ ಇನ್ಕರೆಕ್ಟ್? ಯಾಕೆ ಬೇರೆ ಆಪ್ಷನ್ ಇನ್ಕರೆಕ್ಟು? ಹಿಗ್ಸ್ ಬೋಸಾನ್ ಪಾರ್ಟಿಕಲ್ ಇದು ಮುಖ್ಯವಾಗಿ ಡಿಸ್ಕವರ್ ಆಗಿರೋದು 2012ರಲ್ಲಿ. ಸರ್ನ್ ಅಂತ ಒಂದು ಲಾರ್ಜ್ ಹ್ಯಾಡ್ರಾನ್ ಕೊಲೈಡರ್ ಅಂತ ಬಂದಿತ್ತು ಆವಾಗ ನ್ಯೂಸು, ಅದರಲ್ಲಿ ಮುಖ್ಯವಾಗಿ ಡಿಟೆಕ್ಟ್ ಆಗಿರೋದು. ಇನ್ನು ವಾರ್ಮ್ ಹೋಲ್ ಆರ್ ಪ್ಯೂರ್ಲಿ ಥಿಯರಿಟಿಕಲ್ ಶಾರ್ಟ್ಕಟ್ ಇನ್ ಸ್ಪೇಸ್ ಟೈಮ್. ನೋ ಅಬ್ಸರ್ವೇಷನ್ ಹ್ಯಾಸ್ ಕನ್ಫರ್ಮ್ಡ್ ದರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಬ್ಲ್ಯಾಕ್ ಹೋಲ್ ಮರ್ಜರ್ಸ್ ಡು ನಾಟ್ ಪ್ರೂವ್ ಇಂಟರ್ ಗ್ಯಾಲಾಕ್ಟಿಕ್ ಟ್ರಾವೆಲ್. ಈ ವಾರ್ಮ್ ಹೋಲ್ ಅನ್ನೋದು ಒಂದು ಥಿಯರಿ ಅಷ್ಟೇ. ಇಲ್ಲಿ ತನಕ ನಮಗೆ ಅದರ ಬಗ್ಗೆ ಒಂದು ಅಬ್ಸರ್ವೇಷನ್ ಸಿಕ್ಕಿಲ್ಲ. ನೋ ಅಬ್ಸರ್ವೇಷನ್ ಹ್ಯಾಸ್ ಕನ್ಫರ್ಮ್ಡ್ ಅದರ ಎಕ್ಸಿಸ್ಟೆನ್ಸ್ ಬಗ್ಗೆ
ಕನ್ಫರ್ಮ್ ಆಗಿ ನಮಗೆ ಅಬ್ಸರ್ವೇಷನ್ನಲ್ಲಿ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಇನ್ನು ಸಿಂಗ್ಯುಲಾರಿಟಿ ಇಸ್ ದಿ ಸೆಂಟರ್ ಆಫ್ ಎ ಬ್ಲ್ಯಾಕ್ ಹೋಲ್ ವ್ಯಾರ್ ಡೆನ್ಸಿಟಿ ಬಿಕಮ್ಸ್ ಇನ್ಫೈನೈಟ್. ಬ್ಲ್ಯಾಕ್ ಹೋಲ್ ಇದೆ ಅಂತಂದರೆ ಅದರ ಸೆಂಟರ್ ಅಲ್ಲಿ ಡೆನ್ಸಿಟಿ ಇನ್ಫೈನೈಟ್ ಆಗಿರುತ್ತೆ. ಡಿಸ್ಕಸ್ ಮಾಡಿದ್ದೀವಲ್ವ ಇದನ್ನು. ತುಂಬ ದೊಡ್ಡ ಪ್ರಮಾಣದಲ್ಲಿ ಗ್ರಾವಿಟಿ ಇರುತ್ತೆ, ಡೆನ್ಸಿಟಿ ಇರುತ್ತೆ. ಸಿನ್ಸ್ ನಥಿಂಗ್ ಎಸ್ಕೇಪ್ಸ್ ಫ್ರಾಮ್ ಇನ್ಸೈಡ್ ದ ಇವೆಂಟ್ ಹೊರೈಸನ್. ಆ ಒಂದು ಇಮೇಜ್ ನೆನಪು ಮಾಡ್ಕೊಳ್ಳಿ, ನಾನು ಒಂದು ಸ್ಲೈಡಲ್ಲಿ ತೋರಿಸಿದ್ದೆ ಬ್ಲ್ಯಾಕ್ ಹೋಲ್ ಹೇಗಿರುತ್ತೆ. ಆ ಇವೆಂಟ್ ಹೊರೈಸನ್ನ ಆದಮೇಲೆ ಅಷ್ಟು ಗ್ರಾವಿಟಿ ಹೆಚ್ಚಿರುತ್ತೆ, ಹಾಗಾಗಿ ಅದರಿಂದ ಹೊರಗಡೆ ಯಾವುದು ಬರಲಿಕ್ಕೆ ಆಗೋದೇ ಇಲ್ಲ. ಆದರೆ ಆ್ಯಕ್ಚುಲಿ ಈ ಒಂದು ಸ್ಟೇಟ್ಮೆಂಟು ಮೇಲ್ಗಡೆ ಕ್ವಶನಲ್ಲಿ ಕೇಳಿರೋದು ಮರ್ಜರ್ ಅಲ್ವಾ. ಸೈಂಟಿಸ್ಟ್ ಅಬ್ಸರ್ವ್ ದ ಮರ್ಜರ್ ಆಫ್ ಜೈಂಟ್ ಬ್ಲ್ಯಾಕ್ ಹೋಲ್ಸ್. ಮರ್ಜರಿಂದ ಏನಾಗಿರಬಹುದು ಅಂತ ಕೇಳಿರೋದು. ಹಾಗಾಗಿ ಮರ್ಜರ್ಸ್ ಡು ನಾಟ್ ಅಲೋ ಸೈಂಟಿಸ್ಟ್ ಟು ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಮರ್ಜ್ ಆಗೋದ್ರಿಂದ ಈ ರೀತಿ ಇದೆ ಅಂತ ಸೈಂಟಿಸ್ಟ್ಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಬೇರೆ ಬೇರೆ ಪಾಯಿಂಟ್ಸು ಪ್ರಿಲಿಮ್ಸ್ ಇದು ನೋಡಿ. ಲೀಗೋ ಇದು ನಿನ್ನೆ ಸಹ ಬಂದಿತ್ತು ಅಂದ್ಕೊಳ್ತೇನೆ ಅಲ್ವಾ, ಹಿಂದೆ ನಾವು ನೋಡಿದ್ವಿ ಅನಿಸುತ್ತೆ. ಲೀಗೋ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟ್ರಿ. ಇಲ್ಲೇನು ಮಾಡ್ತಾರೆ, ಇಟ್ ಯುಟಿಲೈಸಸ್ 2 ಜಾಯಿಂಟ್ ಎಲ್ ಶೇಪ್ಡ್ ಕಾಂಕ್ರೀಟ್ ಟನೆಲ್ಸ್. ನೋಡಿ 2 ಜಾಯಿಂಟ್ ಎಲ್ ಶೇಪ್ಡ್ ಟನೆಲ್ಸ್. ನೋಡಿ ಈ ಥರ ಟನೆಲ್ಗಳು ಎಲ್ ಶೇಪ್ಡ್ ಟನೆಲ್ಸ್ ಇರುತ್ತೆ. ಈಚ್ ಆರ್ಮ್ 4 ಕಿಲೋಮೀಟರ್ ಲಾಂಗ್, ಅಂದರೆ ಅಷ್ಟು 4 ಕಿಲೋಮೀಟರ್ ಲಾಂಗ್ ಇರೋದು, ಅಷ್ಟು ದೂರದ ಒಂದು ಎಲ್ ಶೇಪ್ಡ್ ಟನೆಲ್ ಇರುತ್ತೆ. ಇಕ್ವಿಪ್ಡ್ ವಿತ್ ಪವರ್ಫುಲ್ ಲೇಸರ್ಸ್, ಬ್ಲ್ಯಾಕ್ ಮಿರರ್ಸ್. ಲೇಸರ್ಸ್ ಇರುತ್ತೆ, ಬ್ಲ್ಯಾಕ್ ಮಿರರ್ಸ್ಗಳಿರುತ್ತೆ. ಇಲ್ಲೇನಾಗುತ್ತೆ, ಪಾಸಿಂಗ್ ಗ್ರಾವಿಟೇಷನಲ್ ವೇವ್ ಚೇಂಜಸ್ ದಿ ಲೆಂತ್ ಆಫ್ ದಿ ಆರ್ಮ್ಸ್ ಬೈ ಅನ್ ಇನ್ಕ್ರೆಡಿಬಲಿ ಟೈನಿ ಅಮೌಂಟ್. ಒಂದು ವೇಳೆ ಗ್ರಾವಿಟೇಷನಲ್ ವೇವ್ ಏನಾದರೂ ಪಾಸ್ ಆಯಿತು ಅಂತಂದರೆ ಈ ಒಂದು ಲೇಸರ್ ಇರಬಹುದು ಅಥವಾ ಈ ಒಂದು ಲೀಗೋ, ಇದರ ಒಂದು ಲೆಂತ್ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ಕ್ರೆಡಿಬಲಿ ಟೈನಿ ಅಮೌಂಟ್, ಸ್ಮಾಲರ್ ದೆನ್ ದಿ ಡಯಾಮೀಟರ್ ಆಫ್ ಎ ಪ್ರೋಟಾನ್. ಅಷ್ಟು ಸಣ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಲೇಸರ್ ಡಿಟೆಕ್ಟ್ ಮಾಡುತ್ತೆ ಇದನ್ನು. ಹಾಗಾಗಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆಯಾ, ಒಂದು ವೇಳೆ ಬ್ಲ್ಯಾಕ್ ಹೋಲ್ಸ್ಗಳು ಮರ್ಜ್ ಆಯಿತು ಅಂತಂದರೆ ಅದರಿಂದ ಗ್ರಾವಿಟೇಷನಲ್ ವೇವ್ ಬರುತ್ತೆ, ಜಗತ್ತಿನ ತುಂಬ ಅದು ಅಲೆಯ ರೀತಿ ಹೊರಡುತ್ತೆ, ತುಂಬಿಕೊಳ್ಳುತ್ತೆ. ಆಗ ಇಲ್ಲೇನು ಮಾಡ್ತಾರೆ, ಈ ಲೀಗೋ ಯೂಸಸ್ ಟೂ ಜಾಯಿಂಟ್ ಎಲ್ ಶೇಪ್ಡ್ ಟನೆಲ್ ಮೂಲಕ, ಟನೆಲಲ್ಲಿ ಲೇಸರ್ ಇರುತ್ತೆ, ಬ್ಲ್ಯಾಕ್ ಮಿರರ್ ಇರುತ್ತೆ. ಸಣ್ಣ ಪ್ರಮಾಣದ ಬದಲಾವಣೆ ಆಗುತ್ತೆ. ಒಂದು ವೇಳೆ ಗ್ರಾವಿಟೇಷನಲ್ ವೇವ್ ಪಾಸ್ ಆದರೆ ಆ ಒಂದು ಇನ್ಸ್ಟ್ರೂಮೆಂಟಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆಯನ್ನು ನಾವು ಗುರುತಿಸಬಹುದು. ಬಹಳ ಚಿಕ್ಕದು ನೋಡಿ, ಆ ಸ್ಮಾಲರ್ ದೆನ್ ದಿ ಡಯಾಮೀಟರ್ ಆಫ್ ಅ ಪ್ರೋಟಾನ್, ಬಹಳ ಚಿಕ್ಕ ಬದಲಾವಣೆ ಆಗುತ್ತೆ. ಅದರ ಮೂಲಕ ಗ್ರಾವಿಟೇಷನಲ್ ವೇವ್ಸನ್ನು ಡಿಟೆಕ್ಟ್ ಮಾಡ್ತಾರೆ. ಇನ್ನು ಹಿಸ್ಟೋರಿಕಲ್ ಮೈಲ್ಸ್ಟೋನ್, ಫಸ್ಟ್ ಎವರ್ ಡಿಟೆಕ್ಷನ್ ಆಫ್ ಗ್ರಾವಿಟೇಷನಲ್ ವೇವ್ಸ್ ಇನ್ ಸೆಪ್ಟೆಂಬರ್ 2015. ಅದನ್ನು 2016ರಲ್ಲಿ ಅನೌನ್ಸ್ ಮಾಡ್ತಾರೆ ಬೈ ಟ್ವಿನ್ ಲೀಗೋ ಡಿಟೆಕ್ಟರ್ಸ್ ಇನ್ ದಿ US. ದಿಸ್ ಕನ್ಫರ್ಮ್ಡ್ ಐನ್ಸ್ಟೀನ್ 1916 ಪ್ರೆಡಿಕ್ಷನ್. ನೋಡಿ 1916ರಲ್ಲಿ ಐನ್ಸ್ಟೀನ್ ಅವರು ಪ್ರೆಡಿಕ್ಟ್ ಮಾಡಿದರು. 2016ರಲ್ಲಿ ಅದಕ್ಕೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಐನ್ಸ್ಟೀನ್ ಅವರು ಯಾವ ರೀತಿ ಪ್ರೆಡಿಕ್ಟ್ ಮಾಡಿರಬಹುದು ಮತ್ತು ಈ ಒಂದು ಲೆವೆಲಿಗೆ ಟೆಕ್ನಾಲಜಿ ಹೇಗೆ ಡೆವಲಪ್ ಮಾಡಿರಬಹುದು ಅಲ್ವಾ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಗ್ರಾವಿಟೇಷನಲ್ ವೇವ್ಸ್. ಏನು ಮಾಡುತ್ತೆ ಗ್ರಾವಿಟೇಷನಲ್ ವೇವ್ಸ್ ಅಂತಂದರೆ, ದೆ ಕ್ಯಾರಿ ಎನರ್ಜಿ ಆಸ್ ಗ್ರಾವಿಟೇಷನಲ್ ರೇಡಿಯೇಷನ್ ಅವೇ ಫ್ರಾಮ್ ದಿ ಸೋರ್ಸ್. ಆ ಒಂದು ಸೋರ್ಸಿಂದ ಒಂದು ಎನರ್ಜಿಯ ರೀತಿ ಒಂದು ಗ್ರಾವಿಟೇಷನಲ್ ರೇಡಿಯೇಷನ್ನ ಕ್ಯಾರಿ ಮಾಡ್ತಾ ಇರುತ್ತೆ ಈ ಒಂದು ವೇವ್ಸು. ಟ್ರಾವೆಲ್ ಥ್ರೂ ಮ್ಯಾಟರ್ ವಿತೌಟ್ ಸ್ಕ್ಯಾಟರಿಂಗ್ ಆರ್ ಅಬ್ಸಾರ್ಪ್ಷನ್. ಟ್ರಾವೆಲ್ ಆಗ್ತಾ ಇರುತ್ತೆ, ಯಾವುದೇ ಸ್ಕ್ಯಾಟರಿಂಗ್ ಆಗೋದಿಲ್ಲ ಅಥವಾ ಅಬ್ಸಾರ್ಬ್ ಆಗೋದಿಲ್ಲ. ಇದರಿಂದ ನಾವು ಯೂನಿವರ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ, ಡಾರ್ಕ್ ಫೇಸ್ಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಕರೆಂಟ್ ಅಫೇರ್ಸ್ನಲ್ಲಿ ನಿನ್ನೆ ಸಹ ಇದನ್ನು ಡಿಸ್ಕಸ್ ಮಾಡಿದೆ ಅನಿಸುತ್ತೆ. ಹಿಂಗೋಲಿ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರ, ಆಂಧಾ ನಾಗನಾಥ್. ಇಂಡಿಯಾ is setting up its own advanced gravitational wave observatory, LIGO India. It will work with detectors in the US, Europe and Japan to form a global network. ಭಾರತ, US, ಯುರೋಪ್, ಜಪಾನ್ ಎಲ್ಲ ಸೇರಿ ವರ್ಕ್ ಮಾಡ್ತಾ ಇದ್ದಾರೆ. ವೈಡ್ ಸಪರೇಷನ್ ಇಂಪ್ರೂವ್ಸ್ ಅವರ್ ಅಬಿಲಿಟಿ ಟು ಟ್ರಯಾಂಗುಲೇಟ್ ಆ್ಯಂಡ್ ಅಕ್ಯುರೇಟ್ಲಿ ಲೊಕೇಟ್ ದಿ ಸೋರ್ಸ್ ಆಫ್ ಬ್ಲ್ಯಾಕ್ ಹೋಲ್ ಮರ್ಜಸ್ ಇನ್ ಡೀಪ್ ಸ್ಪೇಸ್. ಈ ರೀತಿ ವೈಡ್ ಸಪರೇಷನ್ ಇರೋದ್ರಿಂದ ನಾವು ಸ್ವಲ್ಪ ಹೆಚ್ಚಿನ ನಿಖರತೆಯಿಂದ ಸೋರ್ಸನ್ನು ಅಥವಾ ಬ್ಲ್ಯಾಕ್ ಹೋಲನ್ನು ಸ್ಟಡಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
ಇನ್ನು ಸ್ಪೇಸ್ ಬೇಸ್ಡ್ ಡಿಟೆಕ್ಟರ್ಸ್, ಲೀಸಾ ಪ್ರಾಜೆಕ್ಟ್. ಲೀಸಾದಲ್ಲಿ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ ಅಂತ ಬರುತ್ತೆ. ಇದು ESA ಮತ್ತು ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಅಮೆರಿಕಾದ ನಾಸಾ ಜೊತೆ ಸೇರಿ ಮಾಡ್ಕೊಳ್ತಾ ಇರೋದು. ಅವರೇ ಮುಖ್ಯವಾದ ಮುಖ್ಯಸ್ಥರು ಅಂತ ಹೇಳ್ಬೋದು, ಅಥವಾ ಅದನ್ನು ನಿರ್ವಹಣೆ ಮಾಡ್ತಾ ಇರೋರು. 3 ಸ್ಪೇಸ್ ಕ್ರಾಫ್ಟ್ ಇನ್ ಅ ಟ್ರಯಾಂಗುಲರ್ ಫಾರ್ಮೇಷನ್ ಮಿಲಿಯನ್ಸ್ ಆಫ್ ಕಿಲೋಮೀಟರ್ ಅಪಾರ್ಟ್ ಇನ್ ಸ್ಪೇಸ್. ಇಲ್ಲಿ ಹೇಗಿದೆ ಸ್ಟ್ರಕ್ಚರ್ ನೋಡಿ. 3 ಸ್ಪೇಸ್ ಕ್ರಾಫ್ಟ್ಗಳು ಟ್ರಯಾಂಗಲ್, ಆಕಾರದಲ್ಲಿ ಇದೆ. ತ್ರಿಭುಜ ಅಂತ ಹೇಳ್ತೀವಲ್ವ, ಆ ರೀತಿ. ಮಿಲಿಯನ್ಸ್ ಆಫ್ ಕಿಲೋಮೀಟರ್ ಅಪಾರ್ಟ್, ಒಂದು ಮತ್ತು ಇನ್ನೊಂದರ ನಡುವೆ ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ದೂರ ಇದೆ. ಡಿಟೆಕ್ಟ್ಸ್ ಲೋವರ್ ಫ್ರೀಕ್ವೆನ್ಸಿ ಗ್ರಾವಿಟೇಷನಲ್ ವೇವ್ಸ್, ಬಹಳ ಕಡಿಮೆ ಫ್ರೀಕ್ವೆನ್ಸಿ ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಸಹ ಇದು ಡಿಟೆಕ್ಟ್ ಮಾಡುತ್ತೆ. ಕಾಂಪ್ಲಿಮೆಂಟ್ಸ್ ಅರ್ತ್ ಬೇಸ್ಡ್ ಡಿಟೆಕ್ಟರ್ಸ್ ಬೈ ಸೆನ್ಸಿಂಗ್ ವೇವ್ಸ್ ಇನ್ಅಕ್ಸೆಸಿಬಲ್ ಫ್ರಾಮ್ ಅರ್ತ್. ಭೂಮಿಯಿಂದ ಅಕ್ಸೆಸಿಬಿಲಿಟಿ ಇಲ್ಲದೇ ಇರುವಂತಹ ಮುಖ್ಯವಾದಂಥ ವೇವ್ಸ್ಗಳನ್ನು ಇದು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ. ಇದಿಷ್ಟು ಮೊದಲನೇ ಕ್ವಶನ್. ಅಂದರೆ ಇವತ್ತಿಂದು ಲೀಗೋ ಇರಬಹುದು, ಅದಾದಮೇಲೆ ಪ್ರಾಪರ್ಟಿ ಆಫ್ ಗ್ರಾವಿಟೇಷನಲ್ ವೇವ್ಸ್ ಬಹಳ ಇಂಪಾರ್ಟೆಂಟು. ಲೀಗೋ ಇಂಡಿಯಾ ಪ್ರಾಜೆಕ್ಟು, ಲೀಸಾ ಪ್ರಾಜೆಕ್ಟು ಲಾಸ್ಟಲ್ಲಿ ನೋಡಿರೋದು. ನೆಕ್ಸ್ಟ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡಿ. ದ ಎಕ್ಸ್ಪೆರಿಮೆಂಟ್ ವಿಲ್ ಎಂಪ್ಲಾಯ್ ಅ ಟ್ರಯೋ ಆಫ್ ಸ್ಪೇಸ್ ಕ್ರಾಫ್ಟ್ ಫ್ಲೈಯಿಂಗ್ ಇನ್ ಫಾರ್ಮೇಷನ್ ಇನ್ ದ ಸ್ಪೇಸ್ ಆಫ್ ಅನ್ equilateral triangle ಇದು, that has sides 1 million kilometers long with lasers shining between the craft. The experiment in question refers to, ಈಗ ತಾನೇ ಒಂದು ಬಂದಿದೆ, ಒಂದು ಲಿಂಕ್ ಸಿಕ್ಕಿದೆ. ವೊಯೇಜರ್ 2ನ, ನ್ಯೂ ಹೊರೈಸನ್ನ, ಲೀಸಾ ಪಾತ್ ಫೈಂಡರ, ಇವಾಲ್ವ್ಡ್ ಲೀಸಾನ. ಈ ಲೀಸಾನ ಯಾವುದಿರಬಹುದು? ಇಲ್ಲಿ ಕೇಳ್ತಾ ಇರೋದೇನು, 3 ಸ್ಪೇಸ್ ಕ್ರಾಫ್ಟ್ಗಳು. ಟ್ರಯೋ ಅಂತಂದರೆ 3 ಸ್ಪೇಸ್ ಕ್ರಾಫ್ಟ್ಗಳು ಏನಿದೆ, ಒಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಥರ ಇದೆ. ಅವ್ರ ನಡುವೆ 1 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ವಿತ್ ಲೇಸರ್ಸ್ ಶೈನಿಂಗ್ ಬಿಟ್ವೀನ್ ದಿ ಕ್ರಾಫ್ಟ್. ಲೇಸರ್ಸ್ ಇದೆ. ಯಾವ ಎಕ್ಸ್ಪೆರಿಮೆಂಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆನ್ಸರ್ ಇದಕ್ಕೆ ಇವಾಲ್ವ್ಡ್ ಲೀಸಾ. ಈ ಲೀಸಾ ಅಂತ ಹೇಳ್ತಾರೆ. ಇಮೇಜ್ ನೋಡಿ, ಎರಡು ಸೇಮ್ ಇದೆ. ಇದು ಲೀಸಾ ಪ್ರಾಜೆಕ್ಟು, ಆದರೆ ಇಲ್ಲಿರೋದು ಇವಾಲ್ವ್ಡ್ ಲೀಸಾ. ನೋಡಿ, ಇವಾಲ್ವ್ಡ್ ಲೀಸಾ ಏನು? ಇವಾಲ್ವ್ಡ್ ಲೀಸಾ ಅಂತಂದರೆ ಇವಾಲ್ವ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆಂಟೆನಾ. ಇದು ಇಟ್ಸ್ ಅ ಪ್ಲಾನ್ಡ್ ಸ್ಪೇಸ್ ಅಬ್ಸರ್ವೇಟರಿ ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್ ಫ್ರಾಮ್ ಸ್ಪೇಸ್. ಈಗ ತಾನೇ ನೋಡಿದ್ದೇವೆ ನಾವು, ಸ್ಪೇಸಿಂದ ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಡಿಟೆಕ್ಟ್ ಮಾಡಲಿಕ್ಕಿರೋದು. ಆ 3 ಒಂದು ಲೀಸಾ ಅವುಗಳ ನಡುವೆ ಏನಿದೆ, ಆ್ಯಂಟನಾಗಳ ನಡುವೆ 1 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಗೋಲ್ ಅಂತೂ ಗೊತ್ತಾಗಿದೆ, ಡಿಟೆಕ್ಟ್ ಲೋ ಫ್ರೀಕ್ವೆನ್ಸಿ ಗ್ರಾವಿಟೇಷನಲ್ ವೇವ್ಸ್ ಫ್ರಾಮ್ ಮ್ಯಾಸಿವ್ ಕಾಸ್ಮಿಕ್ ಇವೆಂಟ್. ದೊಡ್ಡ ಕಾಸ್ಮಿಕ್ ಇವೆಂಟ್ಗಳಿಂದ ಬರುವಂತಹ ಲೋ ಫ್ರೀಕ್ವೆನ್ಸಿ ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಡಿಟೆಕ್ಟ್ ಮಾಡೋದು. ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, lasers measure tiny changes in distance between spacecraft caused by ripples in the fabric of time-space ಅಥವಾ ಸ್ಪೇಸ್ ಟೈಮ್. ಲೇಸರನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಲೇಸರ್ಗೆ ಸಣ್ಣ ಪ್ರಮಾಣದ ಚೇಂಜ್ ಸಹ ಗೊತ್ತಾಗುತ್ತೆ, ಅದು ಮೆಷರ್ ಮಾಡುತ್ತೆ. ಹಾಗಾಗಿ ಅದರಿಂದ ನಾವು ಗ್ರಾವಿಟೇಷನಲ್ ವೇವ್ಸ್ಗಳನ್ನು ಸ್ಟಡಿ ಮಾಡಬಹುದು. ಮತ್ತು ವರ್ಕಿಂಗ್ ಮೆಕ್ಯಾನಿಕ್ಸ್, 3 ಸ್ಪೇಸ್ ಕ್ರಾಫ್ಟ್ಗಳಿದೆ. ಒಂದು ಮದರ್ ಅಂತ ಹೇಳ್ಬೋದು, 2 ಡಾಟರ್ ಅಂತ. Spacecraft fly millions of kilometers apart in equilateral triangle. Laser interferometry ಅಂತಂದರೆ lasers are exchanged between craft to measure the distance between them with extreme precision. ಲೇಸರ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಸ್ಪೇಸ್ ಕ್ರಾಫ್ಟ್ಗಳ ನಡುವೆ. ಡಿಸ್ಟೆನ್ಸ್ ಆವಾಗ ಒಂದು ಕಡೆಯಿಂದ ಹೊರಟು ಇನ್ನೊಂದು ಕಡೆ ಬರುತ್ತಲ್ವ ಲೇಸರು. ಸೊ ಈ ರೀತಿ ಬರಬೇಕಾದ್ರೆ ಏನಾದರೂ ಅದರಲ್ಲಿ ಚೇಂಜಸ್ ಆಯಿತಾ, ಸಣ್ಣ ಪ್ರಮಾಣದಲ್ಲಿ ಏನಾದರೂ ಡಿಫ್ಲೆಕ್ಟ್ ಆಯಿತಾ, ಅಥವಾ ಏನಾದರೂ ಸಣ್ಣ ಪ್ರಮಾಣದ ಮಾಡಿಫಿಕೇಶನ್ ಏನಾದರೂ ಇದೆಯಾ ಅಂತ ನೋಡಿ. ವೆನ್ ಅ ಗ್ರಾವಿಟೇಷನಲ್ ವೇವ್ ಪಾಸ್ ಥ್ರೂ ಇಟ್ ಸ್ಲೈಟ್ಲಿ ಚೇಂಜಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೆಸ್ಟ್ ಮಾಸಸ್. ಟೆಸ್ಟ್ ಮಾಸ್ ಅಂತಂದರೆ ಈಚ್ ಸ್ಪೇಸ್ ಕ್ರಾಫ್ಟ್ ಕಂಟೇನ್ಸ್ ಫ್ರೀ ಫ್ಲೋಟಿಂಗ್ ಗೋಲ್ಡನ್ ಪ್ಲಾಟಿನಮ್ ಕ್ಯೂಬ್ಸ್. ಇದು ಟೆಸ್ಟ್ ಮಾಸ್. ಇನ್ ಅ ಪರ್ಫೆಕ್ಟ್ ಫ್ರೀ ಫಾಲ್ ಅಲ್ಲೇನಾಗ್ತಾ ಇರುತ್ತೆ, ಟೆಸ್ಟ್ ಮಾಸ್ ಇರುತ್ತೆ, ಅದು ಗೋಲ್ಡನ್ ಪ್ಲಾಟಿನಮ್ ಕ್ಯೂಬ್ ಥರ ಇರುತ್ತೆ. ಅದರಿಂದ ಏನಾಗುತ್ತೆ ನೋಡಿ, ಒಂದು ಗ್ರಾವಿಟೇಷನಲ್ ವೇವ್ ಪಾಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ.
ಆ ಗ್ರಾವಿಟೇಷನಲ್ ವೇವ್ ಪಾಸ್ ಆದಾಗ ಆ ಡಿಸ್ಟೆನ್ಸು ಸ್ಲೈಟಾಗಿ ಚೇಂಜ್ ಆಗುತ್ತೆ. ಆ ಲೇಸರ್ ಏನು ಮಾಡುತ್ತೆ, ಆ ಸ್ಲೈಟ್ಲಿ ಚೇಂಜ್ ಆಗಿರುವಂಥ ಡಿಸ್ಟೆನ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಅದರ ಅರ್ಥ ಏನು, ಗ್ರಾವಿಟೇಷನಲ್ ವೇವ್ಸ್ಗಳು ರೆಕಾರ್ಡ್ ಆಯಿತು ಅಂತ. ಮತ್ತು ಇದ್ರ ಜೊತೆ ಅಡ್ವಾಂಟೇಜ್ ಓವರ್ ಗ್ರೌಂಡ್ ಅಬ್ಸರ್ವೇಟ್ರೀಸ್, ಲೀಗೋ ಅಂತ ನಾವು ನೋಡಿದ್ವಿ ಸ್ವಲ್ಪ ಹೊತ್ತಿನ ಹಿಂದೆ. ಅದಕ್ಕೆ ಮತ್ತು ಲೀಸಾಕ್ಕೆ ಏನು ಡಿಫ್ರೆನ್ಸು ಅಂತ. ಲೀಗೋ ಅಂತಂದರೆ ಅಫೆಕ್ಟೆಡ್ ಬೈ ಸೀಸ್ಮಿಕ್ ನಾಯ್ಸ್ ಅಲ್ವಾ, ಗ್ರೌಂಡ್ ಬೇಸ್ಡ್ ಅಬ್ಸರ್ವೇಟ್ರಿ, ಭೂಮಿ ಮೇಲ್ಗಡೆ ಇರೋದು. ಸೀಸ್ಮಿಕ್ ನಾಯ್ಸ್ ಇರಬಹುದು, ವೋಲ್ಕ್ಯಾನಿಕ್ ವೈಬ್ರೇಷನ್ಸ್ ಇರಬಹುದು, ಟೈಡ್ಸ್ ಇರಬಹುದು, ಇದರಿಂದೆಲ್ಲ ಅಫೆಕ್ಟ್ ಆಗುತ್ತೆ. ಮತ್ತು ಆರ್ಮ್ಸ್ ಆರ್ ಓನ್ಲಿ ಫ್ಯೂ ಕಿಲೋಮೀಟರ್ಸ್ ಲಾಂಗ್. ಇಲ್ಲಿ ಹೇಗಿರುತ್ತೆ, ಕೆಲವೇ ಕಿಲೋಮೀಟರ್ಸ್ಗಳು ಆರ್ಮ್ಸ್ ಡಿಸ್ಟೆನ್ಸ್ ನಡುವೆ ಅಷ್ಟೇ ಇರೋದು. ಇನ್ನು ಡಿಟೆಕ್ಟ್ ಹೈ ಫ್ರೀಕ್ವೆನ್ಸಿ ವೇವ್ಸ್ ಫ್ರಾಮ್ ಸ್ಟೆಲ್ಲಾರ್ ಮಾಸ್ ಬ್ಲ್ಯಾಕ್ ಹೋಲ್ ಮರ್ಜರ್ಸ್. ಹೈ ಫ್ರೀಕ್ವೆನ್ಸಿ ಇದ್ದರೆ ಮಾತ್ರ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಯಾವುದರಿಂದ, ಗ್ರೌಂಡ್ ಬೇಸ್ಡ್ ಅಬ್ಸರ್ವೇಟರೀಸ್ ಅಥವಾ ಲೀಗೋದಿಂದ. ಇನ್ನು ಎಲಿಸಾ ಅಂತ ಈಗೇನು ನೋಡಿದ್ವಿ, ಸ್ಪೇಸ್ ಬೇಸ್ಡ್ ಅಬ್ಸರ್ವೇಟರಿಗಳು, ಫ್ರೀ ಫ್ರಾಮ್ ಅರ್ತ್ಸ್ ವೈಬ್ರೇಷನ್ ಆ್ಯಂಡ್ ನಾಯ್ಸ್. ಇಲ್ಲಿ ನಾಯ್ಸ್ ಇರೋದಿಲ್ಲ, ವೈಬ್ರೇಷನ್ಸ್ ಇರೋದಿಲ್ಲ. ಮತ್ತು ಆರ್ಮ್ಸ್ಗಳು ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ಲಾಂಗ್ ಇರುತ್ತೆ. ಲೋ ಫ್ರೀಕ್ವೆನ್ಸಿ ವೇವ್ಸ್ಗಳನ್ನು ಸಹ ಸ್ಟಡಿ ಮಾಡಬಹುದು, ಡಿಟೆಕ್ಟ್ ಮಾಡಬಹುದು ಫ್ರಾಮ್ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಆ್ಯಂಡ್ ದರ್ ಮರ್ಜರ್ಸ್ ಆ್ಯಂಡ್ ಅರ್ಲಿ ಯೂನಿವರ್ಸ್ ಇವೆಂಟ್ಸ್. ಯೂನಿವರ್ಸಲ್ಲಿ ಏನೇನು ಇವೆಂಟ್ಸ್ಗಳಾಗ್ತಾ ಇದೆ ಅದರಿಂದ ಬ್ಲ್ಯಾಕ್ ಹೋಲ್ಗಳಿಗೆ ಸಂಬಂಧಪಟ್ಟಂತಹ ಅಥವಾ ಗ್ರಾವಿಟೇಷನಲ್ ವೇವ್ಸ್ಗಳಿಗೆ ಸಂಬಂಧಪಟ್ಟಂತಹ ಸ್ಟಡಿ ಮಾಡಬಹುದು. ಇನ್ನು ಮಿಷನ್ ಸ್ಟೇಟಸ್, ಎಲಿಸಾದ ಒಂದು ಸ್ಟೇಟಸ್ ಯಾವ ಥರ ಇದೆ, ಅಡಾಪ್ಟೆಡ್ ಬೈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESAದು ಅಂಡರ್ ಇಟ್ಸ್ ಕಾಸ್ಮಿಕ್ ವಿಷನ್ ಪ್ರೋಗ್ರಾಮ್. ಆ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಯಾವ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಕ್ಯಾಲಿಬ್ರೇಷನ್ಸ್ ಆರ್ ಇನ್ ಪ್ರೋಗ್ರೆಸ್. ಟಾರ್ಗೆಟೆಡ್ ಲಾಂಚ್ ಮುಖ್ಯವಾಗಿ 2035ರಿಂದ 2037 ಈ ಹಂತದಲ್ಲಿ ಇದು ಬರಬಹುದು, ಲಾಂಚ್ ಆಗಬಹುದು. ಗ್ಲೋಬಲ್ ಗ್ರಾವಿಟೇಷನಲ್ ವೇವ್ ನೆಟ್ವರ್ಕ್, ಎಲಿಸಾ ವಿಲ್ ವರ್ಕ್ ಇನ್ ಸಿನರ್ಜಿ ವಿತ್ ಗ್ರೌಂಡ್ ಬೇಸ್ಡ್ ಅಬ್ಸರ್ವೇಟರೀಸ್ ಟು ಮ್ಯಾಪ್ ಕಾಸ್ಮಿಕ್ ಇವೆಂಟ್ಸ್ ಅಕ್ಯುರೇಟ್ಲಿ. ಎಲಿಸಾ ಸ್ಪೇಸಲ್ಲಿ ಇರುತ್ತೆ, ಲೀಗೋ ಅನ್ನೋದು ಭೂಮಿ ಮೇಲ್ಗಡೆ ಇರೋದು, ಲೀಗೋ ಇಂಡಿಯಾ ಇದೆ. ಸೊ ಈ ರೀತಿ ಈ ಒಂದು ಗ್ರೌಂಡ್ ಬೇಸ್ಡ್ ಅಬ್ಸರ್ವೇಟರಿಗಳ ಜೊತೆ ಸಿನರ್ಜೆಟಿಕ್ ಅಂತಂದರೆ ಸೇರಿಕೊಂಡು ಎಲಿಸಾ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ, ಸರಿಯಾಗಿ ಓದಿ. ಯಾವುದು ನೋಡಿ, ಲೀಸಾ ಪಾತ್ ಫೈಂಡರ್ ನೋಡಿ, ಇದು ಇಂಡಿಪೆಂಡೆಂಟ್ ಪ್ರೀಕರ್ಸರ್ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಬೈ ESA 2015. It was a proof of concept mission meant to test the ultra precise drag free technology in space on a tiny 38 centimeter internal scale. ಇಲ್ಲಿ 3 ಸ್ಪೇಸ್ ಕ್ರಾಫ್ಟ್ಗಳನ್ನು ಯೂಸ್ ಮಾಡಿಲ್ಲ. ಸ್ಪ್ಯಾನಿಂಗ್ ಮಿಲಿಯನ್ಸ್ ಆಫ್ ಕಿಲೋಮೀಟರ್ಸ್ ಡಿಸ್ಕ್ರೈಬ್ಡ್ ಇನ್ ದಿ ಪ್ಯಾಸೇಜ್. ಮೊದಲೇ ಕ್ವಶನಲ್ಲಿ ಹೇಳಿದಾಗೆ ಅದಲ್ಲ. ಯಾಕೆ ಮತ್ತು ಬೇರೆ ಆಪ್ಷನ್ ರಾಂಗ್ ಅಂತ ಇದೆ ಇಲ್ಲಿ, ಅದನ್ನು ಸಹ ನೋಡ್ಕೊಳ್ಳಿ. ವಾಯೇಜರ್ 2 ಯಾಕೆ ಬೇಕು, ಅಥವಾ ನ್ಯೂ ಹೊರೈಸನ್ ಅಂತಂದರೆ ಏನು, ಅದು ನಾಸಾದ ರೋಬೋಟಿಕ್ ಸ್ಪೇಸ್ ಪ್ರೋಬು. ವಾಯೇಜರ್ ಅಂತಂದರೆ ಲೆಜೆಂಡರಿ ಡೀಪ್ ಸ್ಪೇಸ್ ಪ್ಲಾನೆಟರಿ ಪ್ರೋಬ್ ಲಾಂಚ್ಡ್ ಬೈ ನಾಸಾ. ನೋಡಿ, ನಾಸಾಕ್ಕೆ ಸಂಬಂಧಪಟ್ಟಂತಹ ಮಿಷನ್ಗಳು ಬರ್ತಾ ಇದೆ. ಪ್ರಿಲಿಮ್ಸ್ ಫೋಕಸ್ಡ್ ನೋಟ್ಸು ಇದೆ, ಲೀಸಾ, ಎಲಿಸಾ ಮತ್ತು ಲೀಗೋ ವರ್ಸಸ್ ಲೀಸಾ ಈ ರೀತಿ. ಆಮೇಲೆ ಮಿಷನ್ ಅಡಾಪ್ಷನ್ ಬಗ್ಗೆ ನೋಡಿದ್ದೀವಿ, ಗ್ಲೋಬಲ್ ಗ್ರಾವಿಟಿ ವೇವ್ ನೆಟ್ವರ್ಕ್ಸ್. ನೆಕ್ಸ್ಟ್ ನೋಡಿ, ಗೋಲ್ಡಿಲಾಕ್ಸ್ ಝೋನ್. ಗೋಲ್ಡಿಲಾಕ್ಸ್ ಝೋನ್ ಅಂತಂದರೆ ನೆನಪಾಗ್ತಾ ಇದೆಯಾ ಏನಾದರೂ? ಗೋಲ್ಡಿಲಾಕ್ಸ್ ಝೋನ್ ಈಸ್ ಆಫನ್ ಸೀನ್ ಇನ್ ದ ನ್ಯೂಸ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ the limits of habitable zone above the surface of the earth, regions inside the earth where shale gas is available, search for the earth-like planets in outer space, search for meteorites containing precious metals. ಗೋಲ್ಡಿಲಾಕ್ಸ್ ಝೋನ್ ಅಂತ ಯಾವಾಗ ನಾವು ಹೇಳಿದ್ವಿ, ಸೂರ್ಯನಿಂದ ಭೂಮಿ ಎಷ್ಟು ದೂರದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಭೂಮಿ ಯಾವ ಥರ ಇದೆ ಅಂತಂದರೆ, ಇಲ್ಲಿ ನೀರು 3 ಸ್ಥಿತಿಯಲ್ಲೂ ಇರಬಹುದು. ನೀರು ದ್ರವರೂಪದಲ್ಲಿದೆ ಅಲ್ವಾ, ಮುಖ್ಯವಾಗಿ ನೀರು ದ್ರವರೂಪದಲ್ಲಿದೆ. ಮತ್ತು ಭೂಮಿ ಇರೋದು ಗೋಲ್ಡಿಲಾಕ್ಸ್ ಝೋನ್. ಅತಿಯಾದಂತಹ ಟೆಂಪ್ರೇಚರ್ ಇಲ್ಲ, ಅತಿ ಕಡಿಮೆ ಟೆಂಪ್ರೇಚರು ಇಲ್ಲ, ಜಸ್ಟ್ ರೈಟ್ ಅಂತ ಹೇಳಿದ್ವಿ ಆವಾಗ. ಅದು ಗೋಲ್ಡಿಲಾಕ್ಸ್ ಝೋನ್. ಈಗ ಗೋಲ್ಡಿಲಾಕ್ಸ್ ಝೋನ್ ಅನ್ನೋದು ನ್ಯೂಸಲ್ಲಿ ಯಾಕಿರುತ್ತೆ, ಯಾವುದನ್ನು ರೆಫರ್ ಮಾಡುತ್ತೆ ನೋಡಿ. ಸರ್ಫೇಸ್ ಅಬೋವ್ ದಿ ಅರ್ತು ಅಲ್ಲ, ರೀಜನ್ ಇನ್ಸೈಡ್ ದಿ ಅರ್ತು ಅಲ್ಲ, ಇದು ಮೀಟಿಯೋರೈಟ್ಸಿಗೆ ಸಂಬಂಧಪಟ್ಟಿರೋದು ಅಲ್ಲ ಅಲ್ವಾ. ಅರ್ತ್ ಲೈಕ್ ಪ್ಲಾನೆಟ್ ಅಲ್ವಾ, ಅದೇ ಉತ್ತರ ಇದಕ್ಕೆ.
ಭೂಮಿಯ ರೀತಿ ಹ್ಯಾಬಿಟೇಬಲ್ ಝೋನ್ ನೋಡಿ, ಸೂರ್ಯನ ಹತ್ತಿರ ಇದ್ದರೆ ಟೂ ಹಾಟ್, ದೂರ ಇದ್ದರೆ ಟೂ ಕೋಲ್ಡ್, ಜಸ್ಟ್ ರೈಟ್ ಅಂತಂದರೆ ಅದು ಗೋಲ್ಡಿಲಾಕ್ಸ್ ಝೋನ್. ಇಲ್ಲಿ ಜೀವಿಗಳು ವಾಸ ಮಾಡಬಹುದು. ಲಿಕ್ವಿಡ್ ವಾಟರ್ ಇಸ್ ಪಾಸಿಬಲ್, ಅದು ಇಂಪಾರ್ಟೆಂಟ್. ಹ್ಯಾಬಿಟೇಬಲ್ ಝೋನ್, ಸರ್ಕಮ್ಸ್ಟೆಲ್ಲರ್ ಹ್ಯಾಬಿಟೇಬಲ್ ಝೋನ್ ಅಂತ ಹೇಳ್ತೇವೆ, CHZ. ಸೊ ಆನ್ಸರ್ ಮೂರನೇದು ಅಂದರೆ ಸಿ ಇಲ್ಲಿ ಆಪ್ಷನ್ನು ನೋಡಿ. ಸರ್ಚ್ ಫಾರ್ ದಿ ಅರ್ತ್ ಲೈಕ್ ಪ್ಲಾನೆಟ್ಸ್ ಇನ್ ಔಟರ್ ಸ್ಪೇಸ್, ಅದಕ್ಕೆ ಗೋಲ್ಡಿಲಾಕ್ಸ್ ಝೋನ್ ಅನ್ನೋ ಟರ್ಮ್ಗಳು ರಿಲೇಟ್ ಆಗುತ್ತೆ. ಸೊ ಗೋಲ್ಡಿಲಾಕ್ಸ್ ಝೋನ್ ಈಸ್ ದಿ ರೀಜನ್ ಅರೌಂಡ್ ಸ್ಟಾರ್ ವೇರ್ ಕಂಡೀಷನ್ಸ್ ಆರ್ ಜಸ್ಟ್ ರೈಟ್ ಫಾರ್ ಲಿಕ್ವಿಡ್ ವಾಟರ್ ಟು ಎಕ್ಸಿಸ್ಟ್ ಆನ್ ಅ ಪ್ಲಾನೆಟ್ ಸರ್ಫೇಸ್. Since liquid water is essential for life as we know it, scientists search for rocky planets located in this zone while hunting for Earth-like worlds in outer space. ಸೊ ಲಿಕ್ವಿಡ್ ವಾಟರ್ ಇರಬೇಕು, ರಾಕಿ ಪ್ಲ್ಯಾನೆಟ್ಗಳಿರಬೇಕು. ಗ್ಯಾಷಿಯಸ್ ಪ್ಲ್ಯಾನೆಟ್ ಆದರೆ, ಐಸ್ ಪ್ಲ್ಯಾನೆಟ್ ಆದರೆ ಅಲ್ಲಿ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಸೊ ಮೊದಲನೇದು ಇನ್ಕರೆಕ್ಟು, ಕರೆಕ್ಟ್ ಆಗಿರೋದು ಮೂರನೇದು. ಇದ್ರ ಜೊತೆ ಎಕ್ಸ್ಟ್ರಾ ಡೀಟೇಲ್ಸು. ಕೀ ಕ್ರೈಟೀರಿಯಾ ಫಾರ್ ಪ್ಲ್ಯಾನೆಟರಿ ಹ್ಯಾಬಿಟಬಿಲಿಟಿ. ಒಂದು ಪ್ಲ್ಯಾನೆಟಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂತಂದರೆ ಅಟ್ಮಾಸ್ಫರಿಕ್ ಪ್ರೆಷರ್, ವಾತಾವರಣದ ಒತ್ತಡ, ಅಟ್ಮಾಸ್ಫರಿಕ್ ಪ್ರೆಷರ್ ಕರೆಕ್ಟ್ ಆಗಿರಬೇಕು. ಸಫಿಷಿಯಂಟ್ ಅಟ್ಮಾಸ್ಫರಿಕ್ ಟು ಮೇಂಟೈನ್ ಪ್ರೆಷರ್ ಆ್ಯಂಡ್ ಪ್ರಿವೆಂಟ್ ವಾಟರ್ ಫ್ರಾಮ್ ಎಸ್ಕೇಪಿಂಗ್ ಇನ್ ಟು ಸ್ಪೇಸ್. ವಾಟರ್ ಸ್ಪೇಸಿಗೆ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಗಬಾರ್ದು ಅಲ್ವಾ, ನಮಗೆ ಸಿಗಬೇಕು, ನೀರು ಸಿಗಬೇಕು. ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್, ಮೋಲ್ಟನ್ ಕೋರ್ ಜನರೇಟ್ಸ್ ಮ್ಯಾಗ್ನೆಟೋಸ್ಪಿಯರ್ ಟು ಶೀಲ್ಡ್ ಫ್ರಮ್ ಸೋಲಾರ್ ವಿಂಡ್ಸ್ ಅಲ್ವಾ. ಇದೇ ಮುಖ್ಯವಾಗಿ ಭೂಮಿಯನ್ನು ಕಾಪಾಡ್ತಾ ಇರೋದು, ಈ ಮ್ಯಾಗ್ನೆಟೋಸ್ಪಿಯರ್. ಕಾಸ್ಮಿಕ್ ರೇಡಿಯೇಷನ್ನು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ರಾಕಿ ಕಾಂಪೋಸಿಷನ್ ಮಸ್ಟ್ ಬಿ ಟೆರೆಸ್ಟ್ರಿಯಲ್ ಅಂದರೆ ರಾಕಿ ಪ್ಲ್ಯಾನೆಟ್, ನಾಟ್ ಅ ಗ್ಯಾಸ್ ಜೈಂಟ್ ಟು ಹ್ಯಾವ್ ಸಾಲಿಡ್ ಸರ್ಫೇಸ್. ಭೂಮಿ ಮೇಲೆ ನಾವು ನಿಂತ್ಕೊಳ್ಬೇಕು ಅಂತಂದರೆ ನಮ್ಮ ಕಾಲು ಕೆಳಗೆ ಸಾಲಿಡ್ ಸರ್ಫೇಸ್ ಇರಬೇಕು ಅಲ್ವಾ, ಆವಾಗ ನಾವು ಅದರ ಮೇಲೆ ವಾಸ ಮಾಡಬಹುದು. ಇದ್ರ ಜೊತೆ ವೇರ್ ಲೈಫ್ ಕಾಂಟ್ ಎಕ್ಸಿಸ್ಟ್, ಆಸ್ಟ್ರೋನಾಮಿಕಲ್ ಕೌಂಟರ್ ಪಾರ್ಟ್ಸ್. ಟೂ ಕ್ಲೋಸ್ ಇದ್ರೂ ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ವೀನಸ್ ಇರ್ಬೋದು ಅಲ್ವಾ, ಅಲ್ಲಿ ನೋಡಿ ವೀನಸ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಪ್ರತಿಯೊಂದು ಗ್ರಹಗಳ ಬಗ್ಗೆ. ಇನ್ಸೈಡ್ ದಿ ಇನ್ನರ್ ಬೌಂಡ್ರಿ ಆಫ್ ಹ್ಯಾಬಿಟೇಬಲ್ ಝೋನು, ರನ್ ಅವೇ ಗ್ರೀನ್ ಹೌಸ್ ಎಫೆಕ್ಟ್ ಡ್ರೈಸ್ ಆಫ್ ಆಲ್ ಸರ್ಫೇಸ್ ವಾಟರ್ ಕಾಸಸ್ ಎಕ್ಸ್ಟ್ರೀಮ್ ಹೀಟ್. ವೀನಸ್ಸಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಹೇಳಿದ್ದೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ ಅಲ್ಲಿ ಅಂತ. ಇನ್ನು ಟೂ ಫಾರ್ ಈ ಕಡೆದು ಮಾರ್ಸ್ ಇರ್ಬೋದು, ಪ್ಲೂಟೋ ಇರ್ಬೋದು, ಬಿಯಾಂಡ್ ದಿ ಔಟರ್ ಬೌಂಡ್ರಿ ಆಫ್ ಹ್ಯಾಬಿಟೇಬಲ್ ಝೋನ್ ಅಂದರೆ ಔಟರ್ ಬೌಂಡ್ರಿ ತುಂಬ ದೂರ ಆಗಿಬಿಡ್ತು. ಟೆಂಪ್ರೇಚರ್ಸ್ ಆರ್ ಟೂ ಲೋ, ವಾಟರ್ ರಿಮೇನ್ಸ್ ಫ್ರೋಸನ್ ಆ್ಯಸ್ ಐಸ್. ಎಷ್ಟು ಕಡಿಮೆ ಟೆಂಪ್ರೇಚರ್ ಇದೆ ಅಂತಂದರೆ ನೀರು ಹಿಮವಾಗಿಬಿಡುತ್ತೆ. ಕರೆಂಟ್ ಅಫೇರ್ಸಲ್ಲಿ ನೋಡಿ, ಬಯೋಸಿಗ್ನೇಚರ್ ಸ್ಕ್ಯಾನಿಂಗ್ ಆ್ಯಂಡ್ ಸ್ಪೇಸ್ ಅಬ್ಸರ್ವೇಟ್ರಿ, ಜೇಮ್ಸ್ ವೆಬ್ ಟೆಲಿಸ್ಕೋಪಿಂದು ಮತ್ತೆ ಬರ್ತಾ ಇದೆ. uses transmission spectroscopy to study exoplanet atmosphere in Goldilocks zone. ಅಂತಂದರೆ ಈ ಗೋಲ್ಡಿಲಾಕ್ಸ್ ಝೋನ್ ನೀರು ದ್ರವ ರೂಪದಲ್ಲಿ ಇರಬಹುದಾದಂಥ ಒಂದು ಝೋನ್ ಅಂತ ಹೇಳ್ಬೋದು. ಅದನ್ನು ಸ್ಟಡಿ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಟ್ರ್ಯಾಪಿಸ್ಟ್ 1 ಸಿಸ್ಟಮ್, CO2, CH5 ಮತ್ತು H2O ವೇಪರ್, ಬಯೋಸಿಗ್ನೇಚರ್ಸ್, DMS. ಸೊ ಈ ಥರ ಈ ಕಡೆ ಸಹ ನಾನು ಲಾಸ್ಟಲ್ಲಿ ಕೊಟ್ಟಿದ್ದೇನೆ, ಇದನ್ನು ನೋಡಬಹುದು. ಎಸ್, ಡೈಮಿಥೈಲ್ ಸಲ್ಫೈಡ್ ಅಂತ ಹೇಳ್ತೇವೆ. ಇದೆಲ್ಲ ಮುಖ್ಯವಾಗಿ ಜೀವಿಗಳು ಬದುಕಲಿಕ್ಕೆ ಅಥವಾ ನೀರಿಗೆ ಸಂಬಂಧಪಟ್ಟಂಥ ಪ್ರಮುಖವಾದ ಅಂಶಗಳು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮತ್ತೆ ಬರುತ್ತೆ, ಆದರೆ ಜಿಯೋಗ್ರಫಿ ಕನೆಕ್ಟ್ ಆಗ್ತಾ ಇದೆ. ಟ್ರಾನ್ಸ್ಮಿಷನ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿ ಅದು ಗೋಲ್ಡಿಲಾಕ್ಸ್ ಝೋನನ್ನು ಸ್ಟಡಿ ಮಾಡುತ್ತೆ. ಎಕ್ಸೋಪ್ಲಾನೆಟ್ಸ್, ಇದು ಎಕ್ಸೋಪ್ಲಾನೆಟ್ಸ್ ಅಂತಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇರೋದಲ್ಲ, ನಮ್ಮ ಸೋಲಾರ್ ಸಿಸ್ಟಮನ್ನು ಬಿಟ್ಟು ಔಟ್ಸೈಡ್. ಇನ್ನು ಹ್ಯಾಬಿಟೇಬಲ್ ವರ್ಲ್ಡ್ ಅಬ್ಸರ್ವೇಟ್ರಿ HWO, ನಾಸಾ ಇಸ್ ಅಡ್ವಾನ್ಸಿಂಗ್ ಇನಿಷಿಯಲ್ ಕಾನ್ಸೆಪ್ಚುಯಲ್ ಡಿಸೈನ್ಸ್ ಫಾರ್ ದಿ HWO. ಇದು ನೋಡಿ ಕೆಳಗಡೆ ಇರೋದು, ನಾಸಾಸ್ ಫ್ಯೂಚರ್ ಫ್ಲಾಗ್ಶಿಪ್ ಮಿಷನ್ ಟು ಡೈರೆಕ್ಟ್ಲಿ ಇಮೇಜ್ ಅಟ್ ಲೀಸ್ಟ್ 25 ಹ್ಯಾಬಿಟೇಬಲ್ ಝೋನ್ ಎಕ್ಸೋಪ್ಲಾನೆಟ್ಸ್, ಸರ್ಚ್ ಫಾರ್ ಡೆಫಿನೇಟಿವ್ ಸೈನ್ಸ್ ಆಫ್ ಲೈಫ್. ಅಂತಂದ್ರೆ ಅಲ್ಲಿ ಏಲಿಯನ್ಸ್ ಇರಬಹುದಾ, ಅರೌಂಡ್ 25 ಹ್ಯಾಬಿಟೇಬಲ್ ಝೋನ್ಗಳನ್ನು ಸ್ಟಡಿ ಮಾಡೋದು, ಸರ್ಚ್ ಮಾಡೋದು, ಅಲ್ಲಿ ಹೇಗಿರಬಹುದು ಏಲಿಯನ್ ಲೈಫು ಅನ್ನೋದಕ್ಕೋಸ್ಕರ ಹ್ಯಾಬಿಟೇಬಲ್ ವರ್ಲ್ಡ್ ಅಬ್ಸರ್ವೇಟ್ರಿ, ನಾಸಾದ ಕಾನ್ಸೆಪ್ಟ್ ಇದು. ಇನ್ನು ಕ್ರೂಷಿಯಲ್
ಎಕ್ಸೋಪ್ಲಾನೆಟರಿ ಪ್ರೊಫೈಲ್ಸ್ TOI 700D ಆ್ಯಂಡ್ E ಅನ್ನೋದು ಅರ್ತ್ ಸೈಜ್ಡ್ ಟೆರೆಸ್ಟ್ರಿಯಲ್ ಎಕ್ಸೋಪ್ಲಾನೆಟ್. ಇದು ಕೆಳಗಡೆ ಇದೆ ನೋಡಿ, ಭೂಮಿ ಥರಾನೇ ಇರುವಂಥ ಎಕ್ಸೋಪ್ಲಾನೆಟ್ಗಳು. ಡಿಸ್ಕವರ್ಡ್ ಬೈ ನಾಸಾಸ್ ಟೆಸ್ ಬೋತ್ ಆರ್ಬಿಟ್ ವಿತ್ ಇನ್ ದರ್ ಸ್ಟಾರ್ಸ್ ಗೋಲ್ಡಿಲಾಕ್ಸ್ ಝೋನ್. ಅಂತಂದರೆ ಈ TOI 700D ಮತ್ತು ಇನ್ನೊಂದು E ಅಂತ ಇದೆ, ಇದು ಎರಡೂ ಸಹ ತಮ್ಮ ಸ್ಟಾರ್ಸ್ಗಳ ಒಂದು ಗೋಲ್ಡಿಲಾಕ್ಸ್ ಝೋನಲ್ಲೇ ಇದೆ. ಇಲ್ಲೂ ನೀರಿರಬಹುದು, ಇಲ್ಲೂ ಏಲಿಯನ್ಸ್ ಇರಬಹುದು, ಸಾಧ್ಯತೆ ಇದೆ. ಇನ್ನು ಕೆಪ್ಲರ್ 452b ಇದು ಅರ್ತ್ಸ್ ಕಸಿನ್ ಅಂತ ಕರೀತಾರೆ. ಆರ್ಬಿಟ್ಸ್ ಸನ್ಲೈಕ್ ಸ್ಟಾರ್ ಇನ್ ದಿ ಹ್ಯಾಬಿಟಬಲ್ ಝೋನ್. ಕೀ ಟಾರ್ಗೆಟ್ ಫಾರ್ ಅಸ್ಟ್ರೋಬಯಾಲಜಿಕಲ್ ಸ್ಟಡೀಸ್. ಅಸ್ಟ್ರೋಬಯಾಲಜಿಕಲ್ ಸ್ಟಡಿ ಮಾಡ್ತಾರೆ ವಿಜ್ಞಾನಿಗಳು, ಅದನ್ನು ಗಮನಿಸ್ತಾ ಇರ್ತಾರೆ. ಇನ್ನು ಟ್ರಾಪಿಸ್ಟ್ ಒಂದು ಸಿಸ್ಟಮ್, 7 ಅರ್ತ್ ಸೈಜ್ಡ್ ಪ್ಲಾನೆಟ್ಸ್ ಇದು ಸಿಸ್ಟಮ್. ಇದು ಒಂದು ಸಮ್ ಇನ್ ದಿ ಹ್ಯಾಬಿಟಬಲ್ ಝೋನ್, ಪ್ರೈಮ್ ಟಾರ್ಗೆಟ್ ಫಾರ್ ಲೈಫ್ ಹಂಟಿಂಗ್ ವಿತ್ JWST ಆ್ಯಂಡ್ ಫ್ಯೂಚರ್ ಮಿಷನ್. ಮುಂದಿನ ದಿನಗಳಲ್ಲಿ ಈ ಫ್ಯೂಚರ್ ಮಿಷನ್ಗೆ ಹೆಲ್ಪ್ ಆಗುವಂಥ ಒಂದು 7 ಅರ್ತ್ ಸೈಜ್ಡ್ ಪ್ಲಾನೆಟ್ಗಳ ಒಂದು ಸಿಸ್ಟಮ್, ಟ್ರಾಪಿಸ್ಟ್ ಸಿಸ್ಟಮ್ ಅಂತ. ಟ್ರಾಪಿಸ್ಟ್ ಒಂದು ಸಿಸ್ಟಮ್. ಸೊ ಇಲ್ಲಿರೋ ಪ್ರತಿಯೊಂದು ಅಂಶಗಳನ್ನು ಸರಿಯಾಗಿ ತಿಳ್ಕೊಳ್ಳಿ, ಮತ್ತು ಸಾಧ್ಯ ಆದಾಗ AI ಕೊಟ್ಟು PYQ ಮೇಲೆ ಟೆಸ್ಟ್ ತಗೊಳ್ತಾನೆ ಇರಿ. ಓಕೆನಾ? ಎಸ್, ಮತ್ತು ಇನ್ನೂ ಕ್ವಶನ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.